ಓಂ ಶಾಂತಿ. ಎಲ್ಲ ಸೋದರ ಸೋದರಿಯರಿಗೆ ಮಹಾಪರ್ವ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವ ಕವಿವಾಕ್ಯ ಹೇಗೆ ನೆನಪಾಗದೇ ಇರುತ್ತೆ ಹೇಳಿ. ಕಲಿಯುಗದಂತ್ಯಕ್ಕೆ ನವಯುಗದಾದಿಗೆ ಮನ್ವಂತರವೇ ಕರೆಯುತ್ತಿದೆ ಎನ್ನುವಂತಹ ಸುಂದರವಾದ ಸಾಲುಗಳು ನಿಜಕ್ಕೂ ಅರ್ಥಪೂರ್ಣ. ಸಾಕಾಗಿದೆ ಕಲಿಯುಗ. ಎಲ್ಲರಿಗೂ ಸಹ ಹೊಸ ಯುಗದ ನಿರೀಕ್ಷೆ ಇದೆ. ಖಂಡಿತವಾಗಿಯೂ ಈ ವರ್ಷದ ಒಂದು ಹೆಜ್ಜೆ ಮುಂದೆ ಬಂದಿದ್ದೇವೆ. ವಿಶ್ವಜಿತ್ ಸಂವತ್ಸರದಿಂದ ಪರಾಭವ ಸಂವತ್ಸರದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ನೋಡಿದ್ರೆ ಪರಾಭವ ಶಬ್ದಕ್ಕೆ ಅರ್ಥ ಸೋತ್ ಹೋಗುವುದು ಅಂತ ಅರ್ಥ. ಹೌದು, ಈ ವರ್ಷ ಕೆಡುಕು ಸೋತು ಹೋಗಬೇಕು. ಈ ವರ್ಷ ಅಸೂರಿಯತೆ ಸೋತು ಹೋಗಬೇಕು. ಈ ವರ್ಷ ಒಳ್ಳೆಯದನ್ನು ದ್ವೇಷಿಸುವವರೆಲ್ಲ ಸೋತು ಹೋಗಬೇಕು. ಒಳ್ಳೆಯದಕ್ಕೆ ಗೆಲುವಾಗಬೇಕು. ಒಬ್ಬರು ಸೋತಾಗಲೇ ಒಬ್ಬರಿಗೆ ಗೆಲುವು ಅಲ್ವಾ? ಎರಡು ಒಟ್ಟಿಗೆ ಇರೋಕ್ಕಂತೂ ಸಾಧ್ಯವೇ ಇಲ್ಲ. ಒಬ್ಬನೇ ಗೆಲ್ಲುವುದಕ್ಕೂ ಸೋಲುವುದಕ್ಕೂ ಹೇಗೆ ಸಾಧ್ಯ? ಈ ವರ್ಷದ ಹೊಸ ವರ್ಷ ನಮ್ಮೆಲ್ಲರಲ್ಲಿ ಕೆಡುಕಿನ ಸೋಲನ್ನು ನೆನಪು ಮಾಡಿಕೊಡ್ತಾ, ಯಾವತ್ತಿದ್ರೂ ಜಗತ್ತಿನಲ್ಲಿ ಧರ್ಮವೇ ಗೆಲ್ಲುತ್ತೆ, ಯಾವತ್ತಿದ್ರೂ ಜಗತ್ತಿನಲ್ಲಿ ಒಳಿತೇ ಗೆಲ್ಲುತ್ತೆ, ಅಚ್ಚಾಯಿ ಕಿ ಹಿ ಜೀತ್ ಹೋಗಿ, ಒಳ್ಳೆಯದೇ ಗೆಲ್ಲುತ್ತೆ ಎನ್ನುವುದನ್ನು ನೆನಪು ಮಾಡಿಕೊಳ್ತಾ, ಈ ಒಂದು ಸಂವತ್ಸರ ನಮಗೆಲ್ಲರಿಗೂ ಸಹ ಎಷ್ಟೋ ಸಲ ಒಂದು ಮನೆ ಚೆನ್ನಾಗಿ ನಡಿಬೇಕಾದ್ರೆ ಸೋತು ಗೆಲ್ಲಬೇಕಾಗ್ತದೆ ಎನ್ನುವುದನ್ನು ನಾವು ಕೇಳಿದ್ದೇವೆ. ಮಕ್ಕಳನ್ನು ಬೆಳೆಸಬೇಕಾದ್ರೆ ತಾಯಂದ್ರೆ ಎಷ್ಟೋ ಸಲ ಸೋತು ಗೆಲ್ತಾರೆ. ಮಕ್ಕಳ ಮುಂದೆ ಸೋತ ಹಾಗೆ ವ್ಯವಹರಿಸ್ತಾರೆ. ಆದರೆ ನಿಜವಾಗಿ ಅದರಲ್ಲಿ ಅವರ ಗೆಲುವಿರ್ತದೆ. ಯಾಕೆಂದರೆ ಮಕ್ಕಳನ್ನು ಅವರು ಶಕ್ತಿಶಾಲಿಯನ್ನಾಗಿ ಮಾಡ್ತಾ ಇರ್ತಾರೆ. ಇನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ಕ್ಯಾಲೆಂಡರ್ ವರ್ಷಕ್ಕಿಂತ ಈ ಭಾರತೀಯ ಪಂಚಾಂಗದ ಹೊಸ ವರ್ಷ ತುಂಬ ಅರ್ಥಪೂರ್ಣವಾದದ್ದು. ಇಲ್ಲಿ ವರ್ಷ ಹೊಸದಾಗುವುದರ ಜೊತೆಗೆ ಪ್ರಕೃತಿಯಲ್ಲೂ ಪರಿವರ್ತನೆ ಕಾಣ್ತದೆ. ಮಾವಿನ ಮರಗಳಲ್ಲಿ ಹೂ ಬಿಟ್ಟಿದೆ, ಕೋಗಿಲೆಗಳು ಹಾಡ್ತಾ ಇವೆ, ಹಸಿರು ಎಲ್ಲ ಕಡೆಯೂ ನೋಡುವುದಕ್ಕೆ ಸಿಗ್ತದೆ, ಋತು ಬದಲಾಗಿದೆ, ಚಳಿ ಹೋಗಿ ನಿಧಾನಕ್ಕೆ ಆಕ್ರಮಿಸಿರುವ ಬಿಸಿಲು ತನ್ನ ಪರಾಕ್ರಮವನ್ನು ತೋರಿಸ್ತಾ ಇದೆ. ಅದರ ಜೊತೆಗೆ ಹಳೆಯ ಸಂವತ್ಸರ ಮುಗಿದು ಹೊಸ ಸಂವತ್ಸರ ಪ್ರಾರಂಭವಾಗಿದೆ. ಪ್ರಕೃತಿಯಲ್ಲಿಯೂ ಬದಲಾವಣೆ ಕಾಣ್ತೇವೆ ನಾವೆಲ್ಲರೂ ಸಹ. ಆದ್ದರಿಂದಲೇ ಹೊಸ ವರ್ಷಕ್ಕೆ ಯುಗಾದಿಯೇ ಸೂಕ್ತ ಎನ್ನುವುದು, ಅದರಲ್ಲಿ ಪಂಚಾಂಗ ಪಠಣ, ಹೊಸ ವರ್ಷದ ದಿನ, ಯುಗಾದಿ ಪುರುಷನನ್ನು ಅರ್ಥ ಮಾಡಿಕೊಳ್ಳುವುದು, ಹೀಗೆಲ್ಲ ಸಂಪ್ರದಾಯಗಳು ಅನೇಕ ರೀತಿಯಲ್ಲಿ ನಾವು ಆಚರಿಸ್ತೇವೆ. ಎಲ್ಲದಕ್ಕಿಂತ ಮುಖ್ಯವಾದ ಸಂಪ್ರದಾಯ ಬೇವು ಬೆಲ್ಲ ಕೊಡುವಂಥದ್ದು. ಜೀವನದಲ್ಲಿ ಕಳೆದು ಹೋದ ದಿನಗಳಲ್ಲಿ ಬಂದ ಬೇವು ಬೆಲ್ಲವನ್ನು ಸಮನಾಗಿ ಸ್ವೀಕರಿಸ್ತಾ ಅದರಿಂದನೂ ಆರೋಗ್ಯವರ್ಧನೆ ಮಾಡಿಕೊಳ್ಳುವುದು ಸಾಧ್ಯ ಅನ್ನುವುದನ್ನು ತಿಳ್ಕೊಳ್ತಾ ಅಲ್ವಾ, ಇವತ್ತಿನ ಜೀವನದಲ್ಲಿ ಬೇವಿಗೂ ತನ್ನದೇ ಆದ ಪ್ರಾಧಾನ್ಯತೆ ಇದೆ. ಆದರೆ ಅದರ ಜೊತೆಗೆ ಬೆಲ್ಲವೂ ಸಹ ಇದೆ ಎನ್ನುವುದನ್ನು ಮರೆಯದೆ, ಕಳೆದು ಹೋದ ಪ್ರತಿಯೊಂದು ರಾತ್ರಿಯ ಹಿಂದೆ ಬರಲಿರುವ ನಾಳೆ ಇದೆ, ಬೆಳಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಜೀವನದಲ್ಲಿ ಇವೆರಡರ ಮಹತ್ವ ನಮಗೆ ಅರಿವಾಗ್ತದೆ. ಸಮತ್ವದಿಂದ ಬದುಕುವ ಪಾಠವನ್ನು ಕಲಿಸುವುದು ಯುಗಾದಿ. ಗುಡಿಪಾಡ್ವ ಅಂತ ಆಚರಿಸುವಂಥದ್ದು ಕಾಣ್ತೇವೆ ನಾವಿದನ್ನು ಮಹಾರಾಷ್ಟ್ರದ ಅಥವಾ ಆ ಭಾಗದ ಜನರಲ್ಲಿ. ವಿಶೇಷವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಈ ಸಂವತ್ಸರ ಅಥವಾ ಯುಗಾದಿಯಿಂದ ಪ್ರಾರಂಭಿಸಿಯೇ ಆಚರಿಸುವುದು, ತಿಥಿಗೆ ಅನುಗುಣವಾಗಿ ಆಚರಿಸುವುದನ್ನು ಕಾಣ್ತೇವೆ. ಹೌದು, ಈ ಜಗತ್ತಿನಲ್ಲಿ ಹೊಸ ಜಗತ್ತು ಬಂದಾಗ, ಹೊಸ ಯುಗದ ಆದಿಯಾದಾಗ
ಋತುಮಾನ ಬದಲಾಗಿರ್ತದೆ, ಪ್ರಕೃತಿ ಬದಲಾಗಿರ್ತದೆ, ಮನೋಸ್ಥಿತಿ ಬದಲಾಗಿರ್ತದೆ, ಭೌಗೋಳಿಕ ಬದಲಾವಣೆ ಆಗಿರ್ತದೆ, ಮನುಷ್ಯರಲ್ಲಿ ಸಂಬಂಧಗಳು ಬದಲಾಗಿರ್ತವೆ. ತುಂಬ ಅರ್ಥಪೂರ್ಣವಾದ ಆತ್ಮೀಯವಾದ ಸಂಬಂಧವಿರ್ತದೆ. ಹೇಗೆ ಯುಗಾದಿಯ ದಿನ ಹೊಸ ಬಟ್ಟೆ ಉಟ್ಟು ಸಂಭ್ರಮಿಸ್ತೇವೆ, ಈ ಜಗತ್ತಿನಲ್ಲಿ ಹೊಸ ಯುಗ ಬಂದಾಗ ಮನುಷ್ಯ ಎಲ್ಲ ಸಂಬಂಧಗಳನ್ನು ಸಂಭ್ರಮಿಸ್ತಾನೆ. ಅಂತಹ ದಿನಗಳು ಬೇಗ ಬರಲಿ ಎನ್ನುವ ಸದಾಶಯದೊಂದಿಗೆ ನಾವು ಪ್ರತಿ ವರ್ಷವೂ ಯುಗಾದಿಯನ್ನು ಆಚರಿಸ್ತೇವೆ. 60 ವರ್ಷಗಳಿಗೊಂದು ಸಲ ಈ ಸಂವತ್ಸರಗಳೇನೋ ಪುನರಾವರ್ತನೆಯಾಗ್ತವೆ. ಆದರೆ ಹೊಸ ಯುಗದ ಆದಿಯಾಗಬೇಕಾದ್ರೆ 5000 ವರ್ಷಗಳಿಗೊಂದು ಸಲ. ಈ ಕಲ್ಪಾಂತರ ಬಂದಾಗ, ಕಲ್ಪ ಕಳೆದು ಹೊಸ ಕಲ್ಪ ಶುರುವಾದಾಗ ಅದು ನಿಜವಾದ ಯುಗಾದಿ ಆಗಿತ್ತು. ಅಂತಹ ಯುಗಾದಿಯ ನೆನಪಿನಲ್ಲಿ ವರ್ಷಕ್ಕೊಮ್ಮೆ ನಾವು ಸಂವತ್ಸರದ ಪ್ರಾರಂಭವನ್ನು ಯುಗಾದಿ ಅಂತ ಆಚರಿಸ್ತೇವೆ. ಇನ್ನು ಕೆಲವು ನಮ್ಮ ಶಾಸ್ತ್ರಗಳಲ್ಲಿ ಒಂದು ವರ್ಷವನ್ನು ಯುಗಕ್ಕೆ ಹೋಲಿಸುವಂತಹ ಸಂಪ್ರದಾಯವೂ ಇರುವುದರಿಂದ ಹೊಸ ವರ್ಷಕ್ಕೆ ಇದು ಹೆಸರಿಗೆ ಅರ್ಥಪೂರ್ಣ ಅಂತ ಅನೇಕರು ಹೇಳುವ ವಿಚಾರವನ್ನು ಕೇಳಿದ್ದೇವೆ. ಆತ್ಮೀಯರೇ, ಹೇಗೆ ಹೊಸ ಬಟ್ಟೆ ಧರಿಸಿ ಸಂಭ್ರಮಿಸ್ತೇವೋ ಹಾಗೆ ಹೊಸ ಯುಗ ಪ್ರಾರಂಭವಾದಾಗ ಮನುಷ್ಯನಿಗೆ ಹೊಸ ಶರೀರ ಸಿಗ್ತದೆ. ಹೊಸ ಶರೀರದ ಜೊತೆಗೆ ಹೊಸ ಸಂಸ್ಕೃತಿ, ಹೊಸ ಸ್ವಭಾವ, ಹೊಸ ಸಂಸ್ಕಾರಗಳನ್ನು ನಾವು ನಮ್ಮದಾಗಿಸಿಕೊಳ್ತೇವೆ. ಎಲ್ಲಿಂದ ಶುರುವಾಗಬೇಕು? ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳುವ ಹಾಗೆ ನಾಳಿನ ಯುಗ ನವಯುಗವಾಗಬೇಕಾದ್ರೆ ಇವತ್ತಿನಿಂದಲೇ ಪ್ರಾರಂಭವಾಗಬೇಕು. ಹೇಗೆ ಯುಗಾದಿಯ ತಯಾರಿಯನ್ನು ಹಳೆಯ ವರ್ಷದಲ್ಲಿಯೇ ಪ್ರಾರಂಭಿಸಿರ್ತೇವೆ ಅಲ್ವಾ? ಬಟ್ಟೆ ಖರೀದಿ ಮಾಡಿರ್ತೇವೆ, ತಳಿರು ತೋರಣಗಳಿಂದ ಮನೆಯನ್ನು ಅಲಂಕರಿಸ್ತೇವೆ, ಹೊಸ ಫಲಗಳನ್ನೆಲ್ಲ ತಂದು ಮಾವು, ಬೇವು, ಬೆಲ್ಲ ಸೇರಿಸಿ ಪಾನಕ ಮಾಡ್ತೇವೆ. ಹಾಗೆ ನಮ್ಮ ಜೀವನದಲ್ಲಿ ನಡೆದು ಹೋದ ಘಟನೆಗಳಿಂದ ಕಲಿಯೋಣ, ಅದರಿಂದ ಹೊಸದನ್ನು ಮತ್ತೆ ಶುರು ಮಾಡಿಕೊಳ್ಳೋಣ. ನಿಂತು ಬಿಡುವುದು ಬೇಡ. ಹೀಗೆ ಯಾಕಾಯಿತು ಅಂತ ಚಿಂತೆ ಮಾಡ್ತಾ ನಿಂತು ಬಿಡುವುದು ಬೇಡ ಎನ್ನುವ ಸಂದೇಶವನ್ನು ಯುಗಾದಿ ಕೊಡ್ತದೆ ನಮಗೆ. ಅಷ್ಟು ಸಾಲದು ಅಂತ ಪುನಃ ಭಾರತದಲ್ಲಿ ನವಯುಗ ಸಂಭ್ರಮಿಸಬೇಕು ಅಂದರೆ ನಾವು ನೀವೆಲ್ಲರೂ ಕಟಿಬದ್ಧರಾಗಬೇಕು. ನಮ್ಮಲ್ಲಿ ಹೊಸ ಸಂಸ್ಕಾರಗಳನ್ನು ತುಂಬಿಸಿಕೊಳ್ಬೇಕು. ಆಲಸ್ಯದ ಸಂಸ್ಕಾರ, ಅವಗುಣಗಳ ಸಂಸ್ಕಾರ, ಆಸುರಿಯತೆಯ ಸಂಸ್ಕಾರ, ಬೇರೆಯವರ ತಪ್ಪುಗಳನ್ನು ಲೆಕ್ಕ ಮಾಡುವ ಸಂಸ್ಕಾರ, ಪರಚಿಂತನೆಯ ಸಂಸ್ಕಾರಗಳನ್ನು ಇವತ್ತೇ ನಾವಿಲ್ಲಿಯೇ ಸಮಾಪ್ತಿ ಮಾಡಿ ಹೊಸದರ ಕಡೆಗೆ ಹೆಜ್ಜೆ ಇಡೋಣ. ಹಳೆಯ ಅನುಭವ ಪಾಠವಾಗಿರಲಿ, ಆದರೆ ಅದನ್ನು ಹೊಸ ವರ್ಷಕ್ಕೆ ತೆಗೆದುಕೊಂಡು ಹೋಗೋದು ಬೇಡ. ಅರ್ಥಾತ್ ಹೊಸ ಜೀವನದಲ್ಲಿ ನಾವು ಏನು ಮಾಡ್ತೇವೆ, ಹೊಸ ವರ್ಷಕ್ಕಾಗಿ ಪಟ್ಟಿ ಮಾಡ್ತೇವಲ್ವ, ಹೀಗೆ ಮಾಡೋಣ, ಹೀಗೆ ಮಾಡೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ. ಈ ವರ್ಷ ಒಂದು ಸಂಕಲ್ಪ ಮಾಡೋಣ, ದಿನ 24 ಗಂಟೆಗಳಲ್ಲಿ ಅರ್ಧ ಗಂಟೆ ನಾನು ಆತ್ಮೋನ್ನತಿಗಾಗಿ ಸಮಯವನ್ನು ವಿನಿಯೋಗಿಸ್ತೇನೆ ಅಂತ. ಇನ್ನು ಅರ್ಧ ಗಂಟೆ ಶರೀರಕ್ಕಾಗಿ ವಿನಿಯೋಗಿಸ್ತೇನೆ. ಒಂದು ಬ್ರಿಸ್ಕ್ ವಾಕ್, ವೇಗವಾಗಿ ನಡೆಯುವುದನ್ನು ಪರಿಪಾಠ ಮಾಡಿಕೊಳ್ತೇನೆ. ಶರೀರದ ಎಲ್ಲ ಇಂದ್ರಿಯಗಳಿಗೆ ಉಪಯುಕ್ತವಾಗುವುದು ವೇಗವಾದ ನಡಿಗೆ ಅಥವಾ ವ್ಯಾಯಾಮ. ಅದರ ಜೊತೆಗೆ ಅರ್ಧ ಗಂಟೆಗೆ ಆತ್ಮೋನ್ನತಿಗಾಗಿ ನಾನು ಯೋಗ ಮಾಡ್ತೇನೆ, ಮೆಡಿಟೇಷನ್ ಮಾಡ್ತೇನೆ ಎನ್ನುವ ಸಂಕಲ್ಪಗಳನ್ನು ಮಾಡೋಣ. ಎಷ್ಟು ದುಡಿದ್ರೂ ಸಮಯ ಕಡಿಮೆ ಬೀಳುತ್ತೆ ಅಲ್ವಾ? ಮನುಷ್ಯನಿಗೆ ಭೌತಿಕವಾಗಿ 24 ಗಂಟೆ, ಇನ್ನೂ 2 ತಾಸು ಹೆಚ್ಚಿಗೆ ಆದರೂ ಕೆಲಸ ಇರುತ್ತೆ. ಆದರೆ 24 ತಾಸು ಎಂದು 2 ತಾಸು ಹೆಚ್ಚಿಗೆ ಆಗುವುದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಈ ಸಮಯದಲ್ಲಿಯೇ ನಾವು ಹೊಸ ಯುಗವನ್ನು ಸಂಭ್ರಮಿಸುವುದಕ್ಕೆ, ಬಹಳ ಬೇಗ ಕಲಿಯುಗವನ್ನು ಹೊಸ ಯುಗವನ್ನಾಗಿ ಮಾಡುವುದಕ್ಕಾಗಿ ಸ್ವಲ್ಪ ನಮ್ಮ ಸಮಯವನ್ನು ವಿನಿಯೋಗಿಸೋಣ. ನಮ್ಮಲ್ಲಿ ಹೊಸತನದ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳೋಣ. ಇನ್ನೊಂದನ್ನು ಮಾಡೋಣ ಹೊಸ ವರ್ಷದಲ್ಲಿ. ದಿನಾಲೂ ಜೀವನ ಕೊಟ್ಟ ಭಗವಂತನಿಗೆ ಧನ್ಯವಾದ ಹೇಳೋಣ. ಇವು 3 ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನವು ಸಾರ್ಥಕವಾಗುತ್ತೆ. ಆಗ ಯುಗಾದಿಯನ್ನು ಆನಂದಿಸುವುದಕ್ಕೆ ನಮಗೆ ಅನುಕೂಲವಾಗುತ್ತೆ. ಭಗವಂತ ಶಿವ ಈ ಜಗತ್ತಿಗೆ ಬಂದು ಅಸುರಿಯತೆಯ ಮೇಲೆ ವಿಜಯಿಯಾಗಿ ವಿಕ್ರಮವನ್ನು ಸಾಧಿಸಿದ ದಿನ ಯುಗಾದಿ ಅಂತ ಒಂದು ಕಡೆ ಕಥೆಯನ್ನು ಓದಿದ ನೆನಪು ನನಗೆ. ಹೌದು, ಜಗತ್ತಿಗೆ ತಂದೆಯಾದ ಪರಶಿವನಾದ ಪರಮಾತ್ಮ ಇಡೀ ಜಗತ್ತಿನ ಅಸುರಿಯತೆಯನ್ನು ಮಟ್ಟ ಹಾಕಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೈವಿ ಗುಣಗಳನ್ನು ಸ್ಥಾಪಿಸಿ ಕಲಿಯುಗವನ್ನು ಸತ್ಯಯುಗವನ್ನಾಗಿ ಮಾಡಿದರ ಸಂಕೇತವೇ ಹೊಸ ಯುಗದ ಆದಿ, ನವಯುಗದ ಆದಿ
ಯುಗಾದಿ. ಮತ್ತೊಮ್ಮೆ ತಮಗೆಲ್ಲ ಈ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನದಲ್ಲಿಯ ಬೇವು ಬೆಲ್ಲವನ್ನು ಸಮನಾಗಿ ಸ್ವೀಕರಿಸ್ತಾ ಮುಂದಡಿ ಇಡೋಣ, ಒಂದಾಗಿ ಬಾಳೋಣ. ಓಂ ಶಾಂತಿ.